ನಾವು ಶಿನೋಲಿಗೆ ಹೋಗಿದ್ ಮೊನ್ನೆ 2 ದಿನದ ಕೆಳಗಲ್ಲ. ಅದಕ್ಕಿಂತ ಮೊದ್ಲೇ ನಿಂಗೆ ಎಷ್ಟ್ ದಿನ ಆಯ್ತು ಈಗ ಅದು ಬಂದು ಜ್ವರ ಮೂರ್ ದಿನ ಕೆಳಗ್ ಬಂದಿತ್ತು. ಸಂಡೇ ಎಲ್ಲ ಬಂದಿದ್ದು. ಹಾ, ಸಂಡೇ ಏನೇನ್ ಸ್ಟಾರ್ಟ್ ಆಗಿತ್ತು ಹೇಳಿ. ನೆಗಡಿ ಮಾತಾಡ್ ಕಟ್ ಮಾಡ್ತೀನಿ. ಸ್ಯಾಟರ್ಡೆ ಬಂದಿದ್ದೀನಿ ನಾವು. ಸ್ವಲ್ಪ ಬಂತು ಸ್ಯಾಟರ್ಡೆ ನಾವು ಗುಡಿ ಹೋಗ್ತಿದ್ವಿ. ಸಾಯಂಕಾಲ ಬಂದ್ರೆ ಅನ್ಕಂಫರ್ಟ್ ಆಯ್ತು ಅನ್ನೋದಕ್ಕೆ ಹೊಟ್ಟೆ ಪ್ರೋಗ್ರಾಮ್ ಕೊಟ್ಟೋದು ಮ್ಯಾಗಿಲ್ಲ. ಅವ ಸರಿ ಹೋಗಿತ್ತು. ಸಂಡೇ ಮತ್ ಬಂತು ಮಧ್ಯಾಹ್ನದಿಂದ. ಅದು ಏನೇನ್ ಬಂದಿತ್ತು ಅದನ್ನ ಹೇಳು. ಫಸ್ಟಿಗೆ ಚಳಿ ಆಯ್ತು. ತಲೆ ಸ್ನಾನ ಮಾಡಿದ್ನ ಒಣಸ್ಕೊಳ್ಳಿ ಸರಿಗೆ. ಅದು ಥಂಡಾಗಿ ನೆಗಡಿ ಆಯ್ತು. ನೆಗಡಿಯಾಗಿ ಒಂದು ಸುಸ್ತು ಶುರುವಾಯ್ತು. ಸಂಡೇ ಜ್ವರ ಬಂತು. ಸುಸ್ತು ಮೀನ್ಸ್ ಹೆಂಗೆ ಜ್ವರ, ಚಳಿಯಾಗಿ ಜ್ವರ ಬಂತು, ಫೀವರ್ ಬಂತು. ಅಲ್ಲ ಆದ್ರೆ ನಾವ್ ಸಂಡೇ ಅದೇ ನಾವ್ ಪ್ರೋಗ್ರಾಮ್ ಹೋಗತ್ತಿದ್ವಿ ಸಂಡೇನಲ್ಲ. ಆದ್ರೆ ಬೆಳಿಗ್ಗೆ ನಿಂಗೆ ಇಲ್ಲಿ ಪ್ರೋಗ್ರಾಮ್ ಹೇಳ್ಕೊಟ್ಟೋಗಿದ್ದೆ. ಆಮೇಲೆ ಮ್ಯಾಗಿಲಿನೂ ಕೊಟ್ಟೆ. ಸೈಕಲ್ ಹಾಕಿದ್ಮೇಲೆ ಬಂತು. ಡೀಪ್ ಸೈಕಲ್ ಬಂದಿತ್ತು ಇಲ್ಲಿ ಒಳಗೆ. ಆದ್ರೆ ನಿನಗೆ ಸ್ವಲ್ಪ ಆರಾಮಿರ್ಲಿಲ್ಲ. ಅದು ಹಾಕಿದ್ವಿ, ಎಲ್ಲ ಹೊರಗೆ ಹಾಕ್ತದ. ಯಾಕಂದ್ರೆ ಬ್ಲೂ ಆ್ಯಪ್ ಫಸ್ಟ್ ಪಿಂಕ್ ಆ್ಯಪ್ ಯೂಸ್ ಮಾಡ್ತಿದ್ದೆ. ಜಾಸ್ತಿ ಒಮ್ಮೆ ಎಫೆಕ್ಟ್ ಆಗ್ತಿತ್ತು, ಅದಕ್ಕೆ ಬ್ಲೂ ಮಾಡಿದೆ. ಈ ಬ್ಲೂ ಕಂಟಿನ್ಯೂ ಮಾಡತ್ತೆ. 20 ದಿನ ಆಯ್ತು. ಡೀಪ್ ಸೈಕಲ್ ಹಾಕಿದ ಕೂಡಲೇ ಎಲ್ಲ ಹೊರ ಬಂದ್ರು. ಆದ್ರೆ ಅದನ್ನ ಮ್ಯಾನೇಜ್ ಮಾಡಕ್ ನಾವು ಮತ್ತೆ ಮ್ಯಾಗಿಲಿ ಕೊಟ್ಟೆ. ಮಧ್ಯಾಹ್ನದಿಂದ ಅಲ್ಲ ನೀವು ಮ್ಯಾಗಿಲಿ ಸ್ಟಾರ್ಟ್ ಮಾಡಿ ಸಂಡೇಯಿಂದ. ಹಾ, ಅವತ್ತಿಂದ 2-3 ಪ್ರೋಗ್ರಾಮ್ ಮ್ಯಾಗಿಲಿ ತಗೊಂಡೆ. ಸಾಯಂಕಾಲ ಹೋಗಕ್ ಕೊಟ್ಟೋಗಿದ್ನಲ್ಲ, ಮತ್ತೆ ಅವಾಗ ಸ್ವಲ್ಪ ಓಕೆ ಇತ್ತು. ಮತ್ತೆ ರಾತ್ರಿ ಜ್ವರ ಬಂತು. ಮತ್ತೆ ಇನ್ಸ್ಟೆಂಟ್ ಆಗಿ ಮ್ಯಾಗಿಲಿದ್ದು ಪ್ರೋಗ್ರಾಮ್ ಕೊಟ್ಟವಲ್ಲ ಅವತ್ತು, ನೀನ್ ನಿದ್ದೆ ಮಾಡೋ ಟೈಮ್ನಾಗ ಅವ್ ಕಮ್ಮಿ ಆಯ್ತಾ? ರಾತ್ರಿ ಮತ್ತೆ ಜ್ವರ ಬರೋದು ಫುಲ್ ನೈಟ್ ಹೆಂಗಾಗಿ ನಿದ್ದೆ ಬಂತು. ನೆಕ್ಸ್ಟ್ ಡೇ ಹೆಂಗಾಯ್ತು? ಮತ್ತೆ ಜ್ವರ ಬಂತು. ಮಂಡೇ ಮಂಡೇ ಸುಸ್ತಾಗಿ ಅವಾಗ ಮತ್ತೆ ಮ್ಯಾಗಿಲಿ ಕೊಟ್ಟಿವಿ. ಅದ ಮತ್ತೆಲ್ಲ ನೋವು ಬರ್ತದ ಭಯ ಆಯ್ತು. ಮತ್ತೆ ಅದೇ ಇವತ್ತು ಅಲ್ಲ, ನೆನ್ನೆ ಆಲ್ಮೋಸ್ಟ್ ಆರಾಮಾಗಿ 50% ಇಟ್ಕೊಂಡ್ಮೇಲೆ ಮ್ಯಾಗಿ 2-3 ಪ್ರೋಗ್ರಾಮ್ ಮ್ಯಾಗಿಲಿ ತಗೊಂಡೆ. ಆಮೇಲೆ ನೀರ್ ಕೂಡ ಕುಡಿದೆ ಮ್ಯಾಗಿಲಿದು. ಅವಾಗ ಆರಾಮಾಯ್ತು. ನೆನ್ನೆ ಸಾಯಂಕಾಲದವರೆಗೆ ಆರಾಮಾಯ್ತು. ಅಂದ್ರೆ ನೋಡಿ ಟೋಟಲ್ 48 hours ಆರಾಮಾಗೈತೆ. ಒಂದು ಗುಳಿಗೆ ಇಲ್ದಂಗೆ. ಸಂಡೆಯಿಂದ ಅದೇ 2 ದಿನದಾಗ ಆರಾಮಾಗೈತೆ. ಮ್ಯಾಗಿಲಿ ವಾಟರ್ ಡೈರೆಕ್ಟ್ ಮ್ಯಾಗಿಲಿ. ಮತ್ತೆ ಇಲ್ಲಿ ಓಡಿಸಿದ್ವಿ. ಸ್ಟಾರ್ಟಿಂಗ್ ಬೇಡ ಅಂದ. ಆಮೇಲೆ ಮತ್ತೆ ಮಕ್ಕಿ ಇನ್ನ ಒಳಗಿನ ತ್ರಾಸ ಆಗೋದ್ ಬೇಡ ಅಂತೇಳಿ 2-3 ದಿನ ಇಲ್ಲಿ ಓಡಿಸಿಲ್ಲ. ಬಟ್ ಮ್ಯಾಗಿಲಿ ನೀರು ಮತ್ತೆ ಮ್ಯಾಗಿಲಿ ಡೈರೆಕ್ಟ್ ಪ್ರೋಗ್ರಾಮ್ ಕೊಟ್ಟಿದ್ದಕ್ಕೆ ಆರಾಮಾಯ್ತು. ಯಾಕಂದ್ರೆ ಟ್ಯಾಬ್ಲೆಟ್ ಲಾಸ್ಟ್ ಟೈಮ್ ತಗೊಂಡಿದ್ರೆ ಅದನ್ನ ತಗೊಂಡ್ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಏನಾಗ್ತೈತಿ, ಬಾಡಿ ಒಳಗೆ ಟ್ಯಾಬ್ಲೆಟ್ ಹೋದಾಗ 2-3 ದಿನ ಬೇಕು ಅದನ್ನ ಹೊರಗೆ ಹಾಕಕ್ಕೆ. ಅದ್ ನಮ್ಗೆ ಗೊತ್ತಿರಲ್ಲ. ಜಾಸ್ತಿ ನೀರ್ ಕುಡಿಬೇಕು. ಈಗ ಆರಾಮಿಲ್ದಾಗ ನೀರ್ ಸೇರ್ತಿರೋದಿಲ್ಲ. ಕುಡಿ ಅಂದ್ರೆ ಅದ್ರದೇ ಮ್ಯಾಗಿಲಿ ನೀರ್ ಇಟ್ಮೇಲೆ ಕುಡಿಬೇಕು ಅನಿಸ್ತತ್. ಆರಾಮಾಗ್ತಿವಿ ನಾವ್ ಅಂತ ಅನ್ಕೊಂಡ್ ನಾವ್ ಕುಡಿತೇವ. ನಾರ್ಮಲ್ ನೀರ್ ಕುಡಿಯಕ್ ಆಗಲ್ಲ. ಆಮೇಲೆ ಎಷ್ಟೇ ಆಗ್ಲಿ ಪಾಯ್ಸನ್ ಅದು ಟ್ಯಾಬ್ಲೆಟ್ ಒಳಗೆ ಹೋಗಿ. ಅದು ಡಿಟಾಕ್ಸ್ ಆಗ್ಲೇಬೇಕಂತೇಳಿ ಅದಕ್ಕೆ ಟ್ಯಾಬ್ಲೆಟ್ ಈ ಸಲ ನಾವಂತೂ ತಗೊಳತ್ತೇ ಇಲ್ಲ. ಆರಾಮಿಲ್ಲ, ಬ್ಯಾಡ ಈ ಟ್ಯಾಬ್ಲೆಟ್ ಅವಾಯ್ಡ್ ಮಾಡ್ತಿದ್ದೀವಿ. ಆದ್ರೆ ಅವಾಗ ಇವ್ರ ಕಡೆ ಏನೋ ನಾವೆಲ್ಲ ಇದ್ವಿ, ಏನೋ ತಗೊಂಡ್ರು. ಆದ್ರೆ ಅವಾಗ ಆರಾಮಾಗಿರ್ಲಿಲ್ಲ, ಜಾಸ್ತಿ ಆಗ್ಬಿಡ್ತದ. ಅವಾಗ ಕಂಪೇರ್ ಮಾಡಿದ್ರೆ ಈ ಸಲಕ್ ನಿಂಗೆ ಜಲ್ದಿ ಆರಾಮ ಆಯ್ತಿಲ್ಲ. ವಿತೌಟ್ ಟ್ಯಾಬ್ಲೆಟ್ ಆರಾಮ ಆಗೈತೆ ನೋಡ್ರಿ. ಅದನ್ನ ಕೇಳ್ತಿರೋದ್ ನಾವು ಅವ್ರಿಗೆ. ಹೋದ್ ಸಲ ಆರಾಮಾಗಿದ್ರ ಟ್ಯಾಬ್ಲೆಟ್ ತಗೊಂಡ್ರು, ಅದ್ರ ಆಗ್ಲಿಲ್ಲ, ಮತ್ತೆ ಸೈಡ್ ಎಫೆಕ್ಟ್ ಆಯ್ತು. ಇವತ್ ಮತ್ ಮ್ಯಾಗಿಲಿ ಅವೆಲ್ಲ ಇಟ್ಕೊಂಡ್ರು ಅಂದ್ರೆ ಸರಿ ಹೋಗ್ಬಿಡ್ತಾರೆ. ನಮ್ಮ ಅಮ್ಮಂಗೆ ಆಗಿರೋದ್ಕಿಂತ ಜಾಸ್ತಿ ಆಗಿತ್ತು ಅವ್ರಿಗೂ. ಅವಾಗ ಫುಲ್ ವಾಂತಿ ಆಗಿ ಅದಾಗಿ ಇದಾಗಿ ಅವಾಗ. ಅವಾಗ ಅಂದ್ರೆ 2 months. ಯಾವಾಗದು 2 months 2 ವರ್ಷ ಕೆಳಗೆ. ಅವಾಗ ಸ್ಟಾರ್ಟಿಂಗ್ ಮ್ಯಾಗಿಲಿ ತಗೊಂಡಾಗ ನಾವು ಅದೇ ಅದು ಹಂಗಿತ್ತು. ಕರೆಕ್ಟ್ ಆಗಿ ನಾವು ಮ್ಯಾಗಿಲಿ ಕರೆಕ್ಟ್ ಕೊಟ್ಟಿದ್ದೆ. ಆದ್ರೂ ನಿನಗೆ ಇವಾಗ ನೀನು 1 ತಿಂಗಳ ಮೇಲೆ ಆಯ್ತಲ್ಲಮ್ಮ ಎಲ್ಲ ಇದನ್ನ ಯೂಸ್ ಮಾಡ್ತಿದ್ದಿ ಎಲ್ಲ. ನಿನಗೆ ಏನ್ ಅನ್ಸ್ತದ? ಬೆಟರ್ ಅಂದ್ರೆ ನೀನ್ ತಗೊಂಡ್ಮೇಲೆ ಎಲ್ಲ ಬೆಟರ್ ಅನ್ಸುತ್ತೆ. ಆಮೇಲೆ ಅಲ್ಲಿದ್ದಾಗ ಸ್ವಲ್ಪ ಫೇಸು ನಮ್ದು ಅಬ್ಸರ್ವೇಷನ್ ಪ್ರಕಾರ ಅಲ್ಲಿದ್ದಾಗ ಫೇಸ್ ಒಂಥರ ಇತ್ತು, ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ. ಆಮೇಲೆ ಆ್ಯಕ್ಚುಲಿ ಮೊನ್ನೆ ಕೂಡ ನೀನು ಅಲ್ಲಿ ಇದ್ರಲ್ಲಿ ಕುಂತು ಮಾತಾಡೋದು ನಾವು ಪಾಡ್ಕಾಸ್ಟು ಕ್ಲೀನ್ ಆಗುತ್ತೆ ಅಲ್ಲ ಅಷ್ಟು. ಅವಾಗಿಂತ ಈಗ ಮತ್ತೆ ಇಂಪ್ರೂವ್ ಆಗ. ಅವತ್ತಿನ ಸ್ವಲ್ಪ ಯಾಕೋ ಒಂದು ಅಲ್ಲ ಒಂಥರ ಭಾಳ ಪೇನ್ ಇದು ಸ್ಟ್ರೆಸ್ ಅಲ್ಲಿ ಇದ್ದಂಗೆ ಇದ್ದೆ. ಈಗ ಆದರೆ ನನಗನ್ಸೋ ಮಟ್ಟಿಗೆ ಈಗ ಎಲ್ಲ ಪ್ರೋಗ್ರಾಮ್ ರನ್ ಮಾಡಿ ಡೀಪ್ ಸೈಕಲ್ ಸ್ವಲ್ಪ ಜಾಸ್ತಿ ನಾವ್ ಹೇಳಂಗಿಲ್ಲ ಮಾಡ್ಕೊಂಡ್ ಡೀಪ್ ಸೈಕಲ್. ಬಟ್ ಇವ್ರ ಏನಂದ್ರ ಹೆಂಗೋ ಮಾಡ್ತಿದ್ದೇನೆ ಡೈಲಿ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಆಯ್ತದ. ಒಂದೊಂದ್ಸಲ ನಾವ್ ಹೇಳಂಗಿಲ್ಲ ಎಲ್ಲಾರ್ಗು ಡೀಪ್ ಸೈಕಲ್ ಮಾಡ್ಕೋರಿ ಅಂತ. ಯಾಕಂದ್ರ ಅದಿದ್ದೇ ಟಾಕ್ಸಿನ್ ಎಲ್ಲ ಹೊರಗೆ ಆಗ್ತದೆ ಡೀಪ್ ಸೈಕಲ್. ಅದಕ್ಕೆ ನಾವ್ ಹೇಳೋದಿಲ್ಲ. ಬಟ್ ಇಲ್ಲ ನನಗೆ ಪಿಂಕ್ ಆ್ಯಪ್ನ ಮಾಡ್ಕೊಳತ್ತಿಲ್ಲ. ಮತ್ತೆ ಒಂದ್ಸಲ ಆದ್ರೂ ಹೊರಗೆ ಹಾಕ್ಬೇಕಲ್ಲ ಟಾಕ್ಸಿನ್. ನಾವಪ್ಪ ಅಂದ್ರೆ ಇಲ್ಲ ಮಾಡ್ಲಿ ಬಿಡು
ಒಳಗೆ ಇದ್ದಿದ್ದು ಹಂಗಾದ್ರೂ ಹೊರ ಬರ್ಬೇಕಲ್ಲ, ಈ ಪಿಂಕ್ ಆ್ಯಪಿಲ್ ಅಂದ್ರೆ ಬ್ಲೂ ಆ್ಯಪ್ ಒಟ್ಟು ಬರ್ಲಿ ಅಂತ ಒಟ್ಟು ನಾವು ಅದು ಒಂದೇ ಪ್ರೋಗ್ರಾಮ್ ಮಾಡಿದ್ದೆ, ದಿವ್ಸಕ್ಕೆ ಜಾಸ್ತಿ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಅದಕ್ಕೆ ಹೇಳೇನೆ ಬರೀ ಮ್ಯಾನೇಜ್ ಆಗೋದ ಅಷ್ಟು ಮಾಡು ಮತ್ತು ಮ್ಯಾಗಿಲಿ ಯೂಸ್ ಮಾಡು ಅಂತ ಹೇಳೇನೆ. ಅದಕ್ಕೆ ಒಂದ್ಸಲ ಈಗ ಹೊರಗೆ ಹಾಕಿದ್ರೆ ಸಾಕು, ಹಂಗೇನು ಪ್ರಾಬ್ಲಮ್ ಆಗಂಗಿಲ್ಲ. ನೆಕ್ಸ್ಟ್ ಡೀಪ್ ಸೈಕಲ್ ಒಂದ್ಸಲ ಮಾಡ್ಕೋಬೇಕಷ್ಟೆ. ಅವ್ರು ಅವಾಗಿಂದ ಇವಾಗ ಮಾಡ್ಕೊಂಡಿದ್ದಿಲ್ಲ, ಈಗಿನ ಮುಂದೆ ಅಲ್ಲ ಅದೇ ಹೇಳ್ತೀನಲ್ಲ, ಮೊನ್ನೆ ಪಾಡ್ಕಾಸ್ಟ್ ಮಾಡಬೇಕು ಲಾಸ್ಟ್ ವೀಕು. ಇವಾಗ ಸ್ವಲ್ಪ ಇವಾಗ ಓಕೆ ಇದ್ದಾಳೆ. ಮತ್ತೆ ಮುಖ ಅವತ್ತು ಯಾಕೋ ಸ್ವಲ್ಪ ಜಾಸ್ತಿ ಒಂಥರ ಸ್ಟ್ರೆಸ್ ಒಳಗಿದ್ದಂಗೆ ಇರ್ತದು. ಆಮೇಲೆ ಮೇಲೆ ನೀರು ಕುಡಿತಿದ್ದಾಳೆ ಈಗ. ಕಂಟಿನ್ಯೂ ನೀರಂತೂ ನೀರು ಭಾಳ ಸೂಪರ್ ಅಂದ್ರೆ ನೀರು ಯಾವ ಯಾಕಂದ್ರೆ ಆಲ್ಕಲೈನ್ ವಾಟರ್ ಅಂತಾರ, ಅವ್ ಹೆಂಗ್ ತಯಾರಾಗಿರ್ತಾವ ನಿಮ್ ಕಣ್ಣ ನೀವು ನೋಡಿರಲ್ಲ. ಸುಮ್ನೆ ಮತ್ತೆ ನಾವು ಬರೀ ನೀರು ಬರೀ ನೀರ್ ಇಟ್ಟು ನಮ್ಮ ಮುಂದೆನೆ ನಾವ್ ಅದನ್ನ ಎನರ್ಜಿ ಒಂದೇ ಅಲ್ಲ, ಎಲ್ಲಾ ಆರ್ಗನ್ಸಿಗೆ ನೀರ್ ಅದಾವ. ಈಗ ಲಿವರಿಗೆ ಐತೆ, ಮತ್ ಬ್ರೈನಿಗೆ ಐತೆ, ಸ್ಕಿನ್ನಿಗೆ ಐತೆ, ಫಿಟ್ನೆಸ್ಸಿಗೆ ಮತ್ತೆ ಡಿಟಾಕ್ಸಿಗೆ ಎಲ್ಲದಕ್ಕೂ ಐತಲ್ಲ. ಅಂತ ನೀರ್ ನಮ್ ಕಣ್ ಮುಂದೆ ರೆಡಿಯಾಗಿ ನಾವ್ ಕುಡಿಯೋದ್ ಬೆಟರ್. ಇನ್ನೊಬ್ರು ಮಾಡಿದ್ದು ಟ್ರಸ್ಟ್ ಬರಂಗಿಲ್ಲ. ಈಗಿನ ಕಾಲದಾಗ ಏನ್ ಹಾಕಿರ್ತಾರ ಏನೋ ಅಂತವೆಲ್ಲ ಅಲ್ಲ ಅದೆಲ್ಲ ಆಯ್ತು ಬಿಡು, ಬರೀ ನೀರು ಕುಡಿತೀವಿ ಅಂತೀವಲ್ಲ, ಅದರಲ್ಲಿ ಯಾವ್ದ್ಯಾವ್ದು ಪ್ರೋಗ್ರಾಮ್ ಓಡಿಸಿ ಕುಡ್ದಿರ್ತೀವಿ. ಎನರ್ಜಿ ಕುಡಿತೀವಿ, ನ್ಯೂಟ್ರಿಷನ್ ಕುಡಿತೀವಿ, ಸ್ಲೀಪಿಗೆ ಕುಡಿತೀವಿ, ಸೆಲ್ ಹಾರ್ಮೋನಿಗೆ ಕುಡಿತೀವಿ. ಸೆಲ್ಸ್ ಒಳಗಿನ ಸೆಲ್ಸ್ ಆಕ್ಟಿವ್ ಇದ್ರೆ ಆಲ್ಮೋಸ್ಟ್ ಇದ್ದಿದ್ ನಿಮ್ದು ರೋಗ ಅಲ್ಲೇ ಮ್ಯಾನೇಜ್ ಆಗ್ತೈತಿ. ಒಳಗಿನ ಸೆಲ್ಸ್ ಹೆಲ್ತಿ ಇದ್ವು ಅಂದ್ರೆ ಮೇಲ್ ಬಂದಿದ್ದು ಸರಿ ಹೋಗ್ತೈತೆ ಅವ್ರು. ಅದಕ್ಕೆ ಡೈಲಿ ಅವನ್ ಕುಡಿತೀವಿ. ಬಟ್ ಇವ್ರಿಗೆ ಹಿಂಗೆ ಆರಾಮೇಲೆ ಟೈಮ್ನ ನಾವು ನೋಡಿ ಸ್ಟ್ರೆಸ್ ಇತ್ತು ಅವ್ರಿಗೆ ಯಾವಾಗಿಂದ ಅದಕ್ಕೆ ಸ್ಟ್ರೆಸ್ ನೀರೇ ಕುಡ್ದಾರ ಅವ್ರು 2-3 ದಿನ. ಆಮೇಲೆ ಮತ್ತೆ ಡಿಟಾಕ್ಸ್ ಕುಡ್ದಾರೆ, ಯಾಕಂದ್ರೆ ಆಕಿಗೆ ಮೊದಲಿನ ಸ್ವಲ್ಪ ಇಲ್ಲಿ ಹೊಟ್ಟೆ ಹಿಡಿತಾಳಲ್ಲ, ಅದ್ರದ್ದು ಪ್ರೋಗ್ರಾಮ್ ಮತ್ತೆ ಡಿಟಾಕ್ಸ್ ನೀರು ಕುಡಿದ್ರು. ಡಿಫೆನ್ಸು ಕುಡಿದ್ರು, ಅಂದ್ರೆ ಇಮ್ಯುನಿಟಿ ಕಮ್ಮಿ ಆಗಿರ್ತೈತೆ ಆ ಟೈಮ್ನಾಗ, ಅದಕ್ಕೆ ಡಿಫೆನ್ಸ್ ಕುಡಿದ್ರು. ಒಟ್ಟು ಇವೆಲ್ಲ ಬೇರೆ ಒಟ್ಟು ಯಾವ ಬರ್ತಿದ್ವು ನೀರು ಕೊಟ್ಟಿವಿ ನಾವು ಅವ್ರಿಗೆ, ಅವನ್ ಕುಡಿ ಅಲ್ಲ ಅಂದ್ರೆ ಈಗ ನೀವಂತೀರಿ ಫ್ರೀಕ್ವೆನ್ಸಿ, ಅದು ಎಲ್ಲಿಂದ ಬರುತ್ತೆ, ನಮ್ಮ ಬಾಡಿಗೆ ಹೆಂಗ್ ಹೋಗುತ್ತೆ? ಅದ್ ಎಲ್ಲಿಂದ ಬರ್ತೈತೆ ಅಂದ್ರೆ, ಈಗ ಅಲ್ಲಿ ಒಂದ್ ದೊಡ್ಡ ಮಷಿನ್ ಒಳಗೆ ಅವರು ಎಷ್ಟೋ ಲಕ್ಷ ಜನಗಳನ್ನ ಆರಾಮ್ ಮಾಡ್ಯಾರ ಟೈಮ್ ವೇವರ್ದಾಗ. ಅವಾಗೆ ಸ್ಟಾರ್ಟಿಂಗ್ ಡಾಕ್ಟರ್ ಸೈಂಟಿಸ್ಟ್ ಎಲ್ಲ ಕೂಡಿ, ಆದ್ಮೇಲೆ ಈಗೂ ಸೆಲೆಬ್ರಿಟೀಸ್ ಎಲ್ಲ ಹೋಗೋ ಡೈರೆಕ್ಟ್ ಆಗಿ ತಗೊಂಡ್ಬರ್ತಾರೆ. ಅಂದ್ರೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಅವ್ರಿಗೆ ಇದ್ರಿ ಬಿಡ್ಲ, ಒಂದ್ಸಲ ಒಂದ್ ಸಿಟಿಂಗ್ 50,000 ಹೋದ್ರೆ ಹೋಗ್ಲಿ, ಇನ್ಸ್ಟೆಂಟ್ಲಿ ಆರಾಮ್ ಆಗ್ಬೇಕಾಗಿರ್ತೈತೆ ಅವ್ರಿಗೆ. ಅದ್ರ ಸ್ವಲ್ಪ ಜಾಸ್ತಿ ಇದಿರ್ತೈತೆ. ಟೈಮ್ ವೇವರ್ನ ಡೈರೆಕ್ಟ್ ಆಗಿ ತಗೋತಾರಲ್ಲ, ಅದ್ ನಮ್ ಕೈಲಿ ಆಗಂಗಿಲ್ಲ ಅವೆಲ್ಲ ಮಾಡಕ್ಕೆ. ಅಲ್ಲೆಲ್ಲ ಹೋಗಿ ಅದೆಲ್ಲ ಆಗಂಗಿಲ್ಲ. ಅಲ್ಲಿ ಸ್ಟೋರ್ ಆಗಿರ್ತಾವ ಅವು. ಇದನ್ನ ಡಿವೈಸ್ ರೆಡಿ ಮಾಡುವಾಗ ಇದ್ರ ಒಳಗೆ ಎಲ್ಲ ಒಂದು ಕ್ವಾಂಟಮ್ ಸೆನ್ಸರ್ ಇರ್ತೈತೆ ನಮ್ ಇಲ್ಲಿ. ಅದನ್ನ ನಮ್ಮ ಬಾಡಿಗೆ ಇದು ಅನಲೈಸ್ ಮಾಡಿ ಇದ್ರ ಒಳಗೆ ಫ್ರೀಕ್ವೆನ್ಸಿ ಅವ್ರು ಹಾಕಿ ಅದನ್ನ ರೆಡಿ ಮಾಡಿ ನಿಮ್ಗೆ ಡಿವೈಸ್ ಕೊಟ್ಟಾಗ ಅಲ್ಲಿಂದ ನಿಮಗೆ ಇಲ್ಲಿ ಬಂತು. ಅಂದ್ರೆ ಜರ್ಮನ್ ನಲ್ಲಿ ಸ್ಟೋರೇಜ್ ಕ್ಲೌಡ್ ಅಂತ ಐತೆ, ಅಲ್ಲಿಂದ ನಿಮ್ ಇಲ್ಲಿಗೆ ಬಂತವು ಫ್ರೀಕ್ವೆನ್ಸಿ. ವಾಟ್ ಇಸ್ ಸ್ಟೋರೇಜ್ ಕ್ಲೌಡ್? ನಿಮ್ ಬಾಡಿ ಟಚ್ ಆಗಿ ಸ್ಟೋರೇಜ್ ಕ್ಲೌಡ್ ಅಂದ್ರೆ ಅದೊಂದಿದೆ. ಈಗ ನಿಮ್ಮ ಸ್ಯಾಮ್ಸಂಗ್ ಒಳಗೆ ಸ್ಟೋರೇಜ್ ಒಂದ್ ಇಟ್ಟಿರ್ತಾರೆ ಕ್ಲೌಡ್, ಐಫೋನಿಗೆ ಐಕ್ಲೌಡ್ ಅಂತ ಇರ್ತೈತಿ. ಆಂಡ್ರಾಯ್ಡ್ ಫೋನ್ ಒಳಗೆ ನೀವು ಇಲ್ಲ ಗೂಗಲ್ ಒಳಗೆ ಸ್ಟೋರ್ ಮಾಡ್ತೀರಿ, ಗೂಗಲ್ ಸ್ಟೋರ್ ಸ್ಪೇಸ್ ಕಂಟ್ರೋಲ್ ಮಾಡಕ್ ಸ್ಟೋರ್ ಮಾಡಕ್. ಅದು ಒಂದು ಅವ್ರದ್ದು ಹೆಲ್ತ್ ಕ್ಲೌಡ್, ಅದು ಹೆಲ್ತ್ ಅಡ್ವೈಸರ್ ಕ್ಲೌಡ್. ಅದು ಆ ಹೆಲ್ತ್ ಅಡ್ವೈಸರ್ ಇಂದ ನಿಮ್ಮ ಇಲ್ಲಿ ಹೆಲ್ತ್ ಅಡ್ವೈಸರ್ಗೆ ಫ್ರೀಕ್ವೆನ್ಸೀಸ್ ಬಂದ್ ನಿಮ್ ಬಾಡಿಗೆ ಪಾಸ್ ಆಗ್ತಾವ ಇಲ್ಲಿ ಅಷ್ಟೇ. AI ಅಂತ ಅದಕ್ಕೆ ಹೇಳೋದ್. ಮತ್ತೆ ಅಲ್ಲಿ ಮಳೆ ಬರ್ತೈತೆ, ಇಲ್ಲಿ ನಮಗಿಲ್ಲ, ಮತ್ತೆ ಹೆಂಗ್ ಬರ್ದ ಹಂಗ್ ಕ್ವಶನ್ ಮಾಡ್ಬಾರ್ದು ಅಂತ ಅದೇ ಸರ್ ಹೇಳಿದ್ದು. ಅಲ್ಲಿ ಆಲ್ರೆಡಿ ಐತೆ, ಅದು AI ಅಂತ ಅದಕ್ಕೆ ಹೇಳೋದ್. ನಾವು ಮುಂದಿದೆ ಬಾಳ ಅಂತ. ನಮ್ಮಲ್ಲಿ ಯಾಕೆ ಮಾಡಕ್ಕಾಗಲ್ಲ? ಏನನ್ನ ಅದೇ ಏನೋ ಅಂತಿರಲ್ಲ ಈ ಕ್ಲೌಡ್. ನಿಮ್ ಇಂಡಿಯನ್ಸ್ ಕೊಟ್ಟಾರಲ್ಲ ಇದನ್ನ ಯೂಸ್ ಮಾಡ್ಕೋರ ಅಂತ, ಇದಕ್ಕೆ ಮತ್ತೆ ಯಾಕೆ ಮಾಡ್ಬೇಕೀಗಿಲ್ಲ? ಅದೇ ಅಂದ್ರೆ ನಾವು ಈಗ ಅದನ್ನ ಫ್ರೀಕ್ವೆನ್ಸಿ ಒಂದು ಮೈಕ್ರೋ ಹೆಸರ್ಡ್ಸ್ ಅಂತ ಹೇಳ್ತಾರೆ. ಮೈಕ್ರೋ ಕರೆಂಟ್ ಅದರಲ್ಲಿ ಹರ್ಡ್ಸ್ ಬರ್ತೈತೆ. ಹರ್ಡ್ಸ್ ಅಂದ್ರೆ ಅದ್ ಫಿಸಿಕ್ಸ್ ಅದರಿಗೆ ಗೊತ್ತಿರ್ತೈತೆ. ಹರ್ಡ್ಸ್ ಅಂದ್ರೆ ಅದೊಂದು ಪವರ್, ಅದು ಎನರ್ಜಿ. ಅಂದ್ರೆ ಅದು ಎಲೆಕ್ಟ್ರಿಕ್ ಅಲ್ಲ, ಇದು ಫ್ರೀಕ್ವೆನ್ಸಿ. ಈ ಎಲೆಕ್ಟ್ರಿಕ್ ಶಾಕ್ ಹಾಕಿದ್ರೆ ಮತ್ತೆ ಇವ್ರಿಗೆಲ್ಲ ಇದಾವೆ ಸೆನ್ಸಿಟಿವ್ ಇದ್ದವ್ರಿಗೆ ಮತ್ತೆ ಏನಾರ ರಿಯಾಕ್ಷನ್ ಆಗ್ಬೇಕಿತ್ತಲ್ಲ. ಡೈರೆಕ್ಟ್ ಮ್ಯಾಗಿಲಿ ಬಾಡಿ ಮೇಲೆ ಇಟ್ಕೋತಿದ್ರೆ ಅವ್ರಿಗೇನು ಅನ್ಸ್ತಿದ್ದಿಲ್ಲ, ಶಾಕ್ ಆಗ್ಬೇಕಿತ್ತಲ್ಲ ಅವಾಗ. ಮತ್ತೆ ಅವ್ರಿಗೆ ಶಾಕ್ ಅಲ್ಲೇ ಶಾಕ್ ಅಂದ್ರೆ ಜಾಸ್ತಿ ಪವರ್ ಬರ್ತೈತಲ್ಲಿ. ಹರ್ಡ್ಸ್ ಮೈಕ್ರೋ ಕರೆಂಟ್ ನ ಬರಂಗಿಲ್ಲ ಅದು. ಅದ್ರ ನೆಕ್ಸ್ಟ್ ಯೂನಿಟ್ ಒಳಗೆ ಬರ್ತಾವ ಪವರ್ ಸಿಗು ಕೆಲವೊಂದು ಯೂನಿಟ್ಸ್ ಅದಾವ, MAH ಅವೇನೇನೋ ಡೈರೆಕ್ಟ್ ತೀರಾ ಲೋ ಇದ್ರಲ್ಲಿ ಲೋ ಬರ್ತೈತೆ. ಅದಕ್ಕೆ ನಮ್ ಟೈಮಿಂಗ್ ಜಾಸ್ತಿ ಕೊಟ್ಟಿರ್ತಾರೆ ಪ್ರೋಗ್ರಾಮ್ದು, ಒಂದೊಂದ್ 2 ತಾಸು ಇಲ್ಲ. ಅಲ್ಲ ಸ್ಲೋ ಆಗಿ ಕಮ್ಮಿ ಆಗ್ಬೇಕು, ನಿಮಗೆ ಸೈಡ್ ಎಫೆಕ್ಟ್ ಆಗಬಾರ್ದು. 1 hour ಇರ್ತೈತೆ. ನಮ್ ನರ್ವ್ಸ್ನಾಗೆ ಸೆಲ್ಸ್ನಾಗೆ ಅದು. ಮತ್ತೆ ನಿಮ್ದು 1 hour 2 hours ಪ್ರೋಗ್ರಾಮ್ ಇರ್ತಾವ. ಇದ್ರಾಗ ಯಾಕೆ ಕಷ್ಟ ಅಂತಂದ್ರೆ ಮತ್ತೆ ಒಮ್ಮೆ ಗುಳಿಗೆ ತಗೊಂಡು ಇನ್ಸ್ಟೆಂಟ್ಲಿ ಆರಾಮಾಗಿ ಅದನ್ನ ಹೆಂಗ್ ಫ್ಲಶ್ ಔಟ್ ಮಾಡ್ತೀರಿ? ಇದ್ರಾಗ ಏನ್ ಫ್ಲಶ್ ಔಟ್ ಏನಿಲ್ಲ.
ತಾನೇ ನಿಮ್ದು ಯೂರಿನ್ ಮತ್ತ ಏನಂತಾರ ನಮ್ದು ವೇಸ್ಟ್ ಅದ್ರದ್ದು ಡೈಜೆಷನ್ ಇಂಪ್ರೂವ್ ಮಾಡ್ತಿರ್ತಾವ. ಅದ್ರ ಥ್ರೂ ಅಷ್ಟೇ ಫ್ಲಶ್ ಔಟ್ ಆಗೋದು. ಒಬ್ಬೊಬ್ಬರಿಗೆ ಯೂರಿನ್ ಇದರಿಂದ ಒಬ್ಬರು ಸ್ವೆಟ್ ಇಂದ ಆಗ್ಬೋದು, ಒಬ್ಬರಿಗೆ ಎಮೋಷನ್ ಅಳು ಬಂದಂಗ ಆಗ್ಬೋದು, ಒಬ್ಬರಿಗೆ ಸ್ವಲ್ಪ ಸೈಡ್ ಎಫೆಕ್ಟ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಪಿಂಪಲ್ ಆಗಿ ಮತ್ತೆ ಹೋಗ್ತಾವ, ಉಳಿಯಂಗಿಲ್ಲ. ಬೇರೆ ತಗೊಂಡ್ರೆ ಹಂಗೆ ಉಳಿತಾವ. ಈಗ ಅವನ್ನ ಡೈಲಿ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ ನಮ್ ಕಡೆ ಎಲ್ಲಿ ದುಡ್ಡದ 5,000 ರೂಪಾಯಿ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ಬೇಕಂತ. ಆ ಒಳಗಿಂದ ಹೆಂಗ್ ಕ್ಲೆನ್ಸ್ ಆಗ್ಬೇಕದು. ಇದ್ರಾಗ ಒಂದ್ ಬಂದು ಹೋದ ಅಂದ್ರೆ ಇನ್ ಬರಂಗಿಲ್ಲ. ಅದ್ರ ಕಂಟಿನ್ಯೂಟಿ ಅದನ್ನ ಯೂಸ್ ಮಾಡ್ಬೇಕು. ಮತ್ತೆ ಬರೀ ಆಯ್ತು, ಈಗ ನಮ್ದು ಈಗ ಒಂದು 3 months ಫುಲ್ ಯೂಸ್ ಮಾಡ್ತೀವಿ, 3-4 months ಅದಂದ್ರೆ ಈಗ ನಮ್ದೆಲ್ಲ ಮತ್ತೆ ನೋಡ್ತೀವಿ ರಿಪೋರ್ಟ್. ಈಗ ಹೌದಪ್ಪ ಎಲ್ಲ ನಾರ್ಮಲ್ ಇದೆ ಅಂದ್ರೆ ಹಂಗೆ ಅಲ್ಲ, ಹಂಗೆ ನಾರ್ಮಲ್ ಅಂದ್ರೆ ಇಟ್ಸ್ ಮೊದ್ಲಿಗಿಂತ ಕಂಪ್ಯಾರಿಟಿವ್ಲಿ ಎಮೋಷನ್ ಡೈಲಿ ಚೇಂಜ್ ಆಗ್ತಿರ್ತಾವ. ಮತ್ತೆ ಹೆಂಗ್ ನಾರ್ಮಲ್ ಬರ್ತೈತ್ರಿ. ಅಲ್ಲ, ಅದಕ್ಕೆ ಡೈಲಿ ಏನ ಇಟ್ಕೋಬೇಕು ಪ್ರೋಗ್ರಾಮ್ ಅಷ್ಟೇ. ಮತ್ತೆ ಮ್ಯಾಗಿಲಿ ವಾಟರ್ ಕುಡಿಬೇಕು, ಎನರ್ಜಿ ಕ್ಲಿಯರಿಂಗ್ ಅವೆಲ್ಲ ಇಡ್ಬೇಕು ಮನೆ ಒಳಗ. ಅದೇ ಅಲ್ಲ, ಇದ್ರಲ್ಲಿ ಹೀಲಿನಾಗ ಇಲಿನಾಗುನು ಚಕ್ರ ಇಡ್ಬೇಕು. ಮತ್ತೆ ಆಲ್ ಇಲ್ಲಿ ಫಸ್ಟ್ ಪ್ರೋಗ್ರಾಮ್ ಅಟ್ಲೀಸ್ಟ್ ಒಂದ್ ಓಡಿಸ್ಕೋಬೇಕು ಡೈಲಿ 1 hour. ಅದು ಮ್ಯಾಗಿಲಿ ಒಳಗಿಂದ ಇಡೋದು ಎನರ್ಜಿ ಕ್ಲಿಯರಿಂಗ್. ಅವೆಲ್ಲ ಇಡಕ್ ಹೋಗ್ಬೇಡ್ರಿ. ಮಿಡಲ್ ಆಫ್ ದಿ ಹೌಸ್ ಇಲ್ಲ ದೇವ್ರ ಮನೆ ಒಳಗಿಟ್ರೆ ಎಲ್ಲ ಮನೆದೆಲ್ಲ ವಸ್ತುಕ್ಕೆ ಕ್ಲೀನ್ ಮಾಡ್ತಾರೆ. ಯಾಕಂದ್ರೆ ದೇವ್ರ ಮನೆ ಅಂದ್ರೆ ಎಲ್ಲಾರು ಮಾಮೂಲಾಗಿ ನಾರ್ತ್ ಈಸ್ಟ್ ಪಾಸಿಟಿವ್ ಇರ್ತೈತ, ಪಾಸಿಟಿವ್ ನಾರ್ತ್ ಈಸ್ಟ್ ನೋಡಿರ್ತಾರೆ. ಅದ್ ಬೇರೆ ಹೇಳ್ತಾರೆ. ಬೇರೆ ಪ್ರೋಗ್ರಾಮ್ ಐತೆ ಅದು ಇಡ್ರಿ ಅಂತ ಹೇಳಿಲ್ಲ. ಅದೇ ಬೇರೆ ಪ್ರೋಗ್ರಾಮ್ ಅಂದ್ರೆ ಎನರ್ಜಿ ಕ್ಲಿಯರಿಂಗ್. ಅದೇ ವಾಸ್ತುಗೆ ಅಲ್ಲ. ಬೇರೆಯವ್ರು ಹೇಳೋದು ಇಲ್ಲಿ ಕಿಟಕಿ ಇದೆಲ್ಲ ಸರಿ ಇಲ್ಲ ಅದನ್ನ ಕಿತ್ರೆ ಅಂತ ಹೇಳ್ತಾರ ಅವ್ರ. ನಾವ್ ಹಂಗ ಹೇಳಲ್ಲ. ಅದ್ ಪ್ರೋಗ್ರಾಮ್ ಓಡಿಸ್ರಿ ಅದ್ರದ್ದು ಎನರ್ಜಿ ಸರಿ ಹೋಗ್ಬಿಡ್ತದ ನಾವ್ ಹೇಳ್ತೀವಿ. ಅಲ್ಲಿ ಎನರ್ಜಿ ಪಾಸ್ ಅಂದ್ರೆ ಒಂದ್ ನೆಗೆಟಿವ್ ಎನರ್ಜಿ ಇದ್ರು ಕೂಡ ಒಂದ್ ಗಾಳಿ ಶಕೆ ಒಂದೊಂದ್ ದಿಕ್ಕಿಂದ ಬಂದ್ ನಿಮ್ಗೆ ಎಫೆಕ್ಟ್ ಮಾಡ್ತಿರ್ತಾವ. ಡೈರೆಕ್ಟ್ ಆಗಿ ಎನರ್ಜಿನೇ ಕ್ಲಿಯರ್ ಆಗ್ಬಿಡ್ತಂದ್ರೆ ಮತ್ತೆ ಬರ್ತಾವ. ಅವ್ನಿಗೆ ಕಿಟಕಿ ಇದೆ, ಬಾಗಿಲು ಗಿಡದಿಂದ ಇಲ್ಲ ಹಂಗೆ ಇಡ್ಬೋದು. ನಿಮ್ಗೆ ಬಾಳ ತೊಂದ್ರೆ, ನನಗೆ ಏನೋ ದೆವ್ವಭೂತ ಏನೋ ಒಂಥರ ಅನ್ಸದ, ಮಕ್ಕೊಂಡಾಗ ನನಗೆ ಒಂದೊಂದ್ ತರ ಆಗತ್ತೆ, ಅಲ್ಲಿ ಇಡ್ಬೋದು. ಅದು ನಿಮ್ ಸಿವಿಯಾರಿಟಿ ಮೇಲೆ ಡಿಪೆಂಡ್. ಆಮೇಲೆ ಈಗ ಮೊನ್ನೆ ಒಂದು ರಿವೈಸ್ಡ್ ಆಯ್ತಲ್ಲ, ಅದರಿಂದ ನಿನ್ನೆ ನೀವು ಒಂದು ಸೆಷನ್ ತಗೊಂಡ್ರ ಸಲುವಾಗಿ ಎಲ್ಲ ಪ್ರೈಸಸ್ ರಿವೈಸ್ ಮಾಡಿದ್ದಾರೆ. ಯಾಕಂತಂದ್ರೆ ಎಲ್ಲಾರು ಅಂತಿದ್ರು ಮತ್ತೆ ಏನೊಬ್ಬೊಬ್ರು ಒಮ್ಮೆ 550,000 ಜಾಸ್ತಿ ಪ್ರೋಗ್ರಾಮ್ ಇಲ್ಲ 1 lakhs ಕೊಡ್ಬೇಕು 2 lakhs ಕೊಡ್ಬೇಕು. ಈಗ ಹಂಗಿಲ್ಲ. 25,000 ಸಣ್ಣ ಹುಡುಗರಿಗೆ ಮತ್ತೆ 14 years ಬಿಲ್ ಅವ್ರಿಗೆ ಕಾಯಿಲ್ ಹಾಕ್ಬೇಕಂತವ್ರಿಗೆ 20,000 ಮಟ್ಟ ಕೊಟ್ಟಾರೆ. ನೆಕ್ಸ್ಟ್ ಇಂದ 63,000 ಇಂದಾನೆ ಸ್ಟಾರ್ಟ್ ಅದಾವ. ಹೈವೇ ಮತ್ತೆ ಇಲ್ಲಿ ಎಲ್ಲಾನು ಸ್ಟಾರ್ಟ್ 63,000 ಇಂದ ಸ್ಟಾರ್ಟ್ ಆಗಿ 68 ಪ್ರೋಗ್ರಾಮ್ಸ್ ಕೊಟ್ಟಾರ. ಮೊದಲ ಇರ್ಲಿಲ್ಲ. 63,000 ಏನ್ ಬರೀ ಒಂದ್ ಫೋನ್ ತಗೊಳ್ಳೋದಲ್ಲಿ ಫೋನ್ ಮಾತ್ರ ಇರ್ತಾವೆ. ಇಲ್ಲಿ ತಗೊಂಡು ಯೂಸ್ ಮಾಡಿದ್ರೆ ಅದೇ ಫೋನ್ ಕನೆಕ್ಟ್ ಮಾಡಿ ಹೊಸ ಫೋನ್ಗಳು ತಗೊಳ್ಳೋದು. 63 ಅಂದ್ರೆ ಕೂಡ ಅದರಲ್ಲಿ ಒಂದ್ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಹೇಳಕ್ ಆಗಲ್ಲ. ಕಂಪನಿ ಒಂದೊಂದ್ಸಲ 30-35 ಇಟ್ಟಿರ್ತೈತಿ. ಆ ಮಂತ್ ಒಳಗೆ ಏನಿರ್ತೈತಿ ಅದನ್ನ ನೋಡೇ ಹೇಳ್ತೀವಿ. ಸುಮ್ನೆ ಹೇಳಕ್ ಅದಕ್ಕೆ ನೀವು ಇವಾಗ 63ದು ಬೇಸಿಕ್ ಎಲ್ಲಾರು ತಗೋಬಹುದು. ಈಗ ಅದಕ್ಕೆ ಅದೊಂದು ಈಗ ರಿವೈಸ್ ಮಾಡಿ ಕಡೆಯಿಂದ ಎಲ್ಲಾರು ಹೇಳ್ತಿದ್ದಾರೆ ಯಾಕೋ ಅಮೌಂಟ್ ಸ್ವಲ್ಪ ಇದನ್ ಕೂಡಲೇ ಅದನ್ನ ಫೀಡ್ಬ್ಯಾಕ್ ಕೇಳಿ ಅದನ್ನ ಅಲ್ಲ. ಆದ್ರೆ ಎಲ್ಲ ಅಂದ್ರೆ ಅದು ಒಂದ್ ತಲೆಗೆ ಬರೋ ಅಂದ್ರೆ ಇವ್ರು ಕಡಿಮೆ ಮಾಡ್ಬಿಟ್ರು ಅಂದ್ರೆ ಅದ್ರಲ್ಲಿ ಏನೋ ಅಂದ್ರೆ ಎಫೆಕ್ಟಿವ್ ಕಮ್ಮಿ ಆಯ್ತಂತ 2 ಪ್ರಾಡಕ್ಟ್ಸ್ ತೆಗೆದಾರ. ಮಧ್ಯದಲ್ಲಿ 92 ಮತ್ತೆ 151 ಇದ್ದದನ್ನ 234 ಮಾಡಿ 55 ಇದ್ದದನ್ನ ಮತ್ತೆ 92 ಒಳಗೆ ಸ್ವಲ್ಪ ಪ್ರೋಗ್ರಾಮ್ಸ್ ಕೂಡಿಸಿ 63 ಇಟ್ಟಾರ. ಅದಕ್ಕೆ ಹಂಗೆ ಏನೋ ಕಮ್ಮಿ ಮಾಡ್ಬಿಟ್ಟಾರ ಅಂತಂದ್ರೆ ಹಂಗಲ್ಲ. ಅಂದ್ರೆ ನಡಿವಲ್ದಂತಲ್ಲ ಕಂಪನಿ ಪೂರ್ತಿ ಒಳಗ್ ನಮ್ಮಂತವ್ರು ಇರ್ತಾರಲ್ಲ ಅವ್ರನ್ನ ಕೇಳ್ರಿ. ಅಲ್ಲಿ ಇಲ್ಲಿ ಗಾಳಿ ಮಾತುಗಳು ಅಲ್ಲ. ಅದು ಅಲ್ದೆ ಆಮೇಲೆ ಏನೈತೆ ಅಂದ್ರೆ ಕಡಿಮೆ ಮಾಡ್ಯಾರ ಅಂದ ತಕ್ಷಣ ಅದಕ್ಕೆ ಸೇಲ್ಸ್ ಕಡಿಮೆ ಅಂತಲ್ಲ, ಅಂದ್ರೆ ಜಾಸ್ತಿ ಆಗಿದೆ ಅವ್ರಿಗೆ. ಅವ್ರ ಕರೆನ್ಸಿಗೆ ಸಿಕ್ಕಾಪಟ್ಟೆ ಸೇಲ್ ಆಗ್ಬಿಟ್ಟವೆ ಯುರೋಪಿಯನ್ ಕಂಟ್ರೀಸ್ನಾಗೆ. ಅವ್ರು ಅದನ್ನ ನಮಗೆ ಒಂದು ಒಳ್ಳೆ ಲಾಭದಲ್ಲೇ ಇದ್ದಾರೆ. ಅದನ್ನ ಇನ್ನೊಬ್ರಿಗೆ ಡಿಸ್ಕೌಂಟ್ ಟೈಪ್. ಈಗ ನೋಡು ಜಾಸ್ತಿ ಇವಾಗ ಇಲ್ಲಿಟ್ಟಾರಪ್ಪ ಏನಾದ್ರು ಪ್ರೈಸ್ ನಮ್ದು ಕಂಫರ್ಟೇಬಲ್ ಕ್ಲೋತ್ಸ್ ಅಫೋರ್ಡೇಬಲ್ ರೇಟ್ ನಾಗ ಯಾಕೆ ಕೊಡ್ತಿದ್ದಾರೆ ಎಲ್ಲರಿಗೂ ರೀಚ್ ಆಗ್ಲಿ ಅಂತ. ಅವ್ರಿಗೂ ಅದೇ ಇರೋದು ಇಂಡಿಯಾನ ರೀಚ್ ಆಗತ್ತಿಲ್ಲ ಇನ್ನು. ಆಮೇಲೆ ಇವನ್ ಅದ್ರಲ್ಲಿ ನೀನ್ ಕಡಿಮೆ ಕೊಟ್ಟಾರಂದ ತಕ್ಷಣ ಜುಡಿಯೋ ಏನಿಲ್ಲ ಚೆನ್ನಾಗಿರ್ತಾವ. ಹೌದು, ಬಟ್ಟೆ ಕ್ವಾಲಿಟಿ ಚೆನ್ನಾಗಿರ್ತದ. ಹಂಗ ಇದ್ರಲ್ಲಿ ಕ್ವಾಲಿಟಿ ಆಯ್ತು. ಆಮೇಲೆ ಅವ್ರು ಏನು ಸೈಂಟಿಫಿಕಲಿ ಏನ್ ಈಕ್ವೇಶನ್ಸ್ ಹಾಕ್ತಾರೆ ಅದನ್ನೇನ್ ಚೇಂಜ್ ಮಾಡಕ್ ಆಗಲ್ಲ. ಒಂದ್ಸಲ ಜಾಸ್ತಿ ಮಾಡ್ತಿದ್ದಾರೆ. ಲಾಸ್ಟ್ ಮಾಡಲ್ ಈಗ 4.5 lakhs ಐತೆ. ಮೊದಲ್ ಕಮ್ಮಿ ಇತ್ತದ ಅಂದ್ರೆ ಅದ್ರಾಗ ಅಷ್ಟೇ ಜಾಸ್ತಿ ಪ್ರೋಗ್ರಾಮ್. ಇವನ್ ಅದೇನೋ ಐಗೆ ಬಹಳ ಸ್ಲೀಪ್ ಬರ್ದಿದ್ದವ್ರಿಗೆ, ಸ್ಲೀಪ್ ಡಿಸಾರ್ಡರ್ ಇನ್ಸೋಮ್ನಿಯಾ ಇರೋರಿಗೆ ಸ್ಲೀಪ್ ಎಡಿಷನ್ ಅಂತೇಳಿ ಬೇರೆ ತಂದಿದ್ದಾರೆ. ಅದು 21,000 ಕೊಟ್ಟು ಇಲ್ಲಿ ಮ್ಯಾಗಿಲಿ ಎಲ್ಲ ವಿತ್ ಪ್ರೋಗ್ರಾಮ್ 3 months ಮಾಡಿದ್ರೆ ಸ್ಲೀಪ್ ನಿಮ್ ಚೆನ್ನಾಗ್ ಆಗ್ತದೆ ಅಂತ ಹೇಳ್ತಾರ. ಅದನ್ನ ಹಿಂಗೆ ಐ ಮಾಸ್ಕ್ ಮತ್ತೆ ಕ್ಯಾಪ್ ಮೊನ್ನೆ ಹೇಳತ್ತಿದ್ನಲ್ಲ ನಾನು, ಅದು ಹೊಸದ್ ಬಂದೈತಿ.
ಬಟ್ ಏನೇ ಇರ್ಲಿ ಇದ್ರ ಒಳಗ್ ಇದ್ದವ್ರಿಗೆ ಗೊತ್ತಾಗ್ತೈತಿ, ಹೊರಗಿದ್ದವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಯಾವ್ದೇ ಆಗ್ಲಿ ನಾವು ಥಿಯರಿನೇ ಅಷ್ಟೇ, ಪ್ರಾಕ್ಟಿಕಲ್ ಯೂಸ್ ಮಾಡಿ ನೋಡಿ ತಗೊಳ್ಳಿ ಅಷ್ಟೇ. ಅಲ್ಲ ಅದೇ ಏಜ್ ಇವಾಗ ಇವ್ರಿಗೇನೆ ಮೇಂಟೈನ್ ಆಗ್ತಾ ಬರ್ತೈತಂದ್ರೆ ಈ ಸಡನ್ ಆಗಿ ಅವ್ರಿಗೆ ಆರಾಮಿಲ್ಲ ಅಂತಂದ್ರೆ ಒಂದವ್ರು ಡಾಕ್ಟರ್ ಕಡೆನೆ ಹೋಗ್ಬೇಕು. ಆಮೇಲೆ ಮೆಡಿಸಿನ್ಗಳು ಅವರಿಗೆ ಆಮೇಲೆ ಸೈಡ್ ಎಫೆಕ್ಟ್ ಆಗ್ತಾವ. ಈಗ ಆಗಿಲ್ಲ ಅಂದ್ರು ಕಿಡ್ನಿ ಡೈರೆಕ್ಟ್ ತೋರಿಸ್ತೈತೆ ಅದು. ಆಮೇಲೆ ಅಂತ ಟೈಮ್ನಾಗ ಫಿಸಿಕಲ್ ಎಕ್ಸರ್ಸೈಸ್ ಅಂತ ಆರಾಮಾಗಲ್ಲ ಅವರು. ಈಗ ಇವ್ರು ಆರಾಮಾಗಿರ್ತಾರಂತಂದ್ರೆ ಅವ್ರಿಗೆ ನಾನು ಹೋಗಿ ಅಕ್ಯುಪಂಕ್ಚರ್ ಹಿಂಗ್ ಇಡಿ ಇದಿಡಿ ಅದ್ ಜಲ್ದಿ ಎಫೆಕ್ಟ್ ಆಗಲ್ಲ. ಹೆಂಗ್ ಆಗ್ಬೇಕದು ಮೊದ್ಲಿಂದ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಜೀವನ ಏಜ್ ಇದ್ದಾಗಿಂದ ಮಾಡಿ ನನ್ನ ಏಜ್ ವರೆಗೆ ಮಾಡಿದ್ರೆ ಅವ್ರಿಗೆ ಅದ್ ಬಂದಿರ್ತೈತಿ. ಸಡನ್ ಆಗಿ ಕೈ ಒತ್ತಿದೆ ಅದೇನೋ ಹಿಂಗ್ ಮಾಡಿದೆ ಹಿಂದ ಅದಕ್ಕೆ ಆಗಂಗಿಲ್ಲ ಅಷ್ಟು. ಇದ್ರಲ್ಲೇನ ಜಲ್ದಿ ಆಗೋದು. ಅದೇ ಜಲ್ದಿ ಅಂದ್ರೆ ಈಗ ಅವ್ರಿಗೆ ಆರಾಮಾಗಿಲ್ದ ಮತ್ತೆ ನೀವು ಒಂದು ಆಕ್ಟಿವಿಟಿ ಮಾಡಂದ್ರೆ ಯಾವಾಗ ಮಾಡ್ಬೇಕು ಅವರು? ಅವ್ರಿಗೆ ಆರಾಮಾಗೋದು ಇಂಪಾರ್ಟೆಂಟ್, ಆಕ್ಟಿವಿಟಿ ಮಾಡೋದು ಇಂಪಾರ್ಟೆಂಟ್. ಅದಕ್ಕೆ ಪ್ರೋಗ್ರಾಮ್ ಓಡಿಸಿದ್ರೆ ಆರಾಮಾಗೋದು. ಮತ್ತೆ ವೆಲ್ನೆಸ್ ಅದ ಈಗಿನ ಮಾಡಿದವ್ರಿಗೆ ಮೇಂಟೈನ್ ಆಗ್ತದೆ. ಈಗ ನೆಕ್ಸ್ಟ್ ಅಂದ್ರೆ ನಿನಗೆ ಮೊದ್ಲಿನ ನೋಡಿರ್ತೀಯಲ್ಲ ನೀನು ಅವ್ರದ್ದು ಏನದ ಆರ ಚೆಕ್ ಮಾಡಿ ಆರ ಹೆಂಗಿರ್ತೈತಿ ನಿಮ್ ಫೀಲಿಂಗ್ಸ್ ಅಂತ ತೋರಿಸಿರ್ತೈತ ಅದು. ಮೊದಲು ಜನ್ಮದ ಇರ್ಬೋದು, ಸಣ್ಣವ್ರಿದ್ದಾಗಿಂದ ಇರ್ಬೋದು, ಈಗೂ ಇರ್ಬೋದು, ಮುಂದಾಗೋದು ಇರ್ಬೋದು. ಅದ್ರಾಗೆಲ್ಲ ರೆಕಾರ್ಡ್ ಆಗಿ ಆರ ಮತ್ ಬ್ಯಾಕ್ ಫ್ಲವರ್ನ ಬರ್ತಾವ. ಅವ್ ನಿಮ್ ಎಮೋಷನ್ಸ್ ಅವ್ ಯಾವಾಗೋ ಏನೋ ಆಗಿದ್ದು ನಾವೊಂದ್ ಅದು ಕ್ಲಿಯರ್ ಮಾಡೋದು ಬೇರೆ. ಆಲ್ ಇಲ್ಲಿ ಪರ್ಸೆಂಟೇಜ್ ನೋಡ್ತೀನಿ ನಾನು. ಅದು ಓಕೆ ಅಂದ್ರೆ ಈಗ ಆರಾಮಿಲ್ಲ ಅಂದ್ಕೊಳ್ಳೋ ಸ್ವಲ್ಪ 60% ಬಂದೈತೆ. ನಡು ಡೈಲಿ ಮಾಡತ್ತಿದ್ರಲ್ಲ ಎಲ್ಲ ಬಿಲೋ 50 ಬರತ್ತಿದ್ರು ಅವರು. ಮೊದಲು ಬರ್ತಿದ್ದಿಲ್ಲ. ವಾಟ್ ಈಸ್ ಆರ್ ಅಂದ್ರೆ ಅದೇ ಎಮೋಷನಲ್ಲಿ ಯಾವ ಥಾಟ್ಸ್ ನಿಮ್ನ ಏನ್ ಬ್ಲಾಕ್ ಮಾಡಲ್ಲ. ಆರ್ ಅಂದ್ರೆ ಎಲ್ಲರಿಗೂ ಬೇಗ ಗೊತ್ತಾಗಲ್ಲ, ಅದಕ್ಕೆ ಇದು ಇಟ್ಸ್ ಕನೆಕ್ಟೆಡ್. ಆರ್ ಅಂದ್ರೆ ಅರ್ಥ ಆಗಲ್ಲ. ನಾವು ಇಲ್ಲಿ ಮೈಂಡ್ ಬಾಡಿ ಸೋಲ್ ರಿಪೋರ್ಟ್ ಕೊಡ್ತೇವೆ ಅಂತ ಹೇಳ್ತೀವಿ. ಮೈಂಡ್ ಬಾಡಿ ಸೋಲ್ ಅಷ್ಟೇ. MRI ಮಷಿನ್ಗಿಂತ ಎಫೆಕ್ಟಿವ್ ನಮ್ದು. ಗೊತ್ತಿದ್ದವ್ರು ಈಗ ಯಾರೋ ಒಬ್ರು ಇಲ್ಲಿ ಸುಮ್ನೆ ತಗೊಂಡು ನಾವು ಮಾಡ್ತೀವಂದ್ರೆ ಆಗಲ್ಲ. ಅದಕ್ಕೆ ರೆಫರೆನ್ಸ್ ಬೇಕು. ಇಂಡಿಪೆಂಡೆಂಟ್ ಇಲ್ಲಿ ಮೆಂಬರ್ ಇಲ್ಲ ಒಬ್ರು ಮ್ಯಾನೇಜರ್, ಟೀಮ್ ಮ್ಯಾನೇಜರ್ ಯಾರಿಗಿದಾರಲ್ಲ ಅವ್ರ ಕಡೆಯಿಂದ ನೀವು ತಗೊಂಡ್ ಗೈಡೆನ್ಸ್ ಇಲ್ಲೇ ಯೂಸ್ ಮಾಡ್ಬೇಕು. ಸುಮ್ನೆ ನಾವು ಆನ್ಲೈನ್ ಬಟ್ಟೆ ತರ್ಸಕೊಂತೀವಿ ಅನ್ನಂಗ ಆಗಲ್ಲ ಇಲ್ಲಿ. ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಅದು. ಆಮೇಲೆ ಗೈಡ್ ಮಾಡೋರು ಕರೆಕ್ಟ್ ಇರ್ಬೇಕು. ಅವ್ರು ಯಾರೋ ತಗೊಂಡು ಅವ್ರಿಗೆ ಗೈಡ್ ಸರಿಯಾಗಿ ನಿಮಗೇನ್ ಮಾಡ್ತಾರ. ಈಗ ನಮ್ಮಲ್ಲಿ 7-8 ಡಿವೈಸ್ ಅದಾವ, ನಮಗೆಲ್ಲ ಗೊತ್ತಾಗತ್ತೆ ಹೆಂಗೇನಂತ. ನಮ್ಮಂತವ್ರ ಕಡೆ ತಗೊಂಡು ನಾವು ಚಲೋ ಗೈಡ್ ಮಾಡ್ತೀವಿ ಅಷ್ಟೇ ಹೇಳೋದು ನಾವು. ನಮ್ಮಂತಾರ ಅಂತಂದ್ರೆ ನಾವು ಅಪ್ಪರಿಗೇನು ಹಂಗೇನಿಲ್ಲ, ಅವ್ರಿಗೂ ಗೊತ್ತಿಲ್ಲ ಎಲ್ಲ. ಒಟ್ಟು ನಮ್ಮ ಮನೆಗೆ ಯಾರೊಬ್ರ ತಗೋ ಆಯ್ತು. ಲಾಸ್ಟ್ ಇನ್ನೊಂದ್ 1 ನಿಮಿಷ ಐತಿ. ಎಲ್ಲ ಗೊತ್ತಿಲ್ಲ ಎಷ್ಟಾಗೈತೆ ಟೈಮ್. 17 ಇದೇ ಒಂದು ಇದಾಗ್ಬಿಡ್ತಲ್ಲ. ಲಾಸ್ಟಿಗೆ ಏನಾದ್ರು ಒಂದು ಹೇಳ್ರಿ ಮೆಸೇಜ್ ಅಂದ್ರೆ ಈಗ ಹೀಲಿ ತಗೊಂಡು ಯೂಸ್ ಮಾಡಿದವರಿಗೆ ಅದ್ರದ್ದು ಎಕ್ಸ್ಪೀರಿಯನ್ಸು ಏನ್ ಚೇಂಜ್ ಎಫೆಕ್ಟ್ ಅನ್ನೋದು ಗೊತ್ತಾಗ್ತೈತೆ. ಗೊತ್ತಿಲ್ಲದವ್ರು ಅನ್ಕೋತಿರ್ತಾರೆ ಇವ್ರು ಯಾಕೆ ಇಷ್ಟೊಂದು ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದಾರೆ. ರಫ್ ಆಗೋ ಮಾತಾಡಿದ್ರೆ ಸ್ಮೂತ್ ಆಗೋ. ಬಟ್ ಏನೋ ನಾವು ಇದ್ರಾಗ ಇದೀವಿ ಅಂದ್ಮೇಲೆ ಮಾತಾಡ್ಲೇಬೇಕು. ಮೊದಲು ಮಾತಾಡ್ತಿದ್ದಿಲ್ಲ, ಬಟ್ ಈಗ ನಾವು ಇದ್ರಲ್ಲೇ ಒಂದು ಕರಿಯರ್ ತಗೋಬೇಕಂತ ವಿಚಾರ ಮಾಡ್ದೆ ಮಾತಾಡ್ಲೇಬೇಕು. ಯಾಕೆ ಕರಿಯರ್ ತಗೋಬೇಕಂದ್ರೆ ಮನೇಲಿ ಆಲ್ಮೋಸ್ಟ್ ಮೇಜರ್ ಪ್ರಾಬ್ಲಮ್ ಎಲ್ಲ ನಾವು ಮಾಡ್ಬಿಟ್ಟಿವಿ ಇದರಿಂದ ಸಾಲ್ವ್ ಆಗ ಹೋಗೈತೆ. ಇದಕ್ಕೆ ಪ್ರಾಬ್ಲಮ್ ಅಂತ ಹೇಳಬಾರ್ದು ಆಕ್ಚುಲಿ. ಸೊ ಅದಕ್ಕಾಗಿ ನಾವು ಇದ್ರಾಗ ಇಷ್ಟು ಕಾನ್ಫಿಡೆನ್ಸ್ ಇರೋದ್ರಿಂದ ಹೇಳ್ತಿದ್ದೀವಿ ಅದ್ರ ಬಗ್ಗೆ. ಒಬ್ಬೊಬ್ರಿಗೆ ಅನ್ಸ್ಬೋದು ಎದಕ್ಕೆ ಕಾನ್ಫಿಡೆನ್ಸ್ ಆಗಿ ಇಷ್ಟು ಮಾತಾಡ್ತಿದಾರಂತ. ಅದಕ್ಕೆ ನಾವು ಇನ್ ಮುಂದೆ ಇದನ್ನೇ ಮಾತಾಡ್ಬೇಕಂತ ತಿಳ್ಕೊಂಡು ಅದ್ರ ಕೆಟ್ಟದೇನಿಲ್ಲ. ಮತ್ತು ಅದಕ್ಕೆ ತಗೊಂಡು ಯೂಸ್ ಮಾಡಿದ್ಮೇಲೆ ಅದ್ರ ಫೀಲಿಂಗ್ ಗೊತ್ತಾಗೋದು. ತಗೊಳ್ದೆ ಯೂಸ್ ಮಾಡದೆ ಹೊರಗಿಂದ ಅಥವಾ ಆನ್ಲೈನ್ ಒಳಗೆ ಏನೇನೋ ಬಂದಿದ್ದು ನೋಡಿ, ಗೂಗಲ್ನಾಗ ಇಲ್ಲಿ ಹಾಕಿ ಅವ್ರ ಬಗ್ಗೆ ಏನೋ ನೋಡಿ ಇನ್ನ ಎಲ್ಲೆಲ್ಲೋ ಏನೋ ತರಿಸ್ಕೊಂಡು ಮಾಡ್ತೀವಿ. ಇಂಡಿಯಾ ಮಾರ್ಟ್ನ ಸಿಗ್ತೈತಿ, ಅಲ್ಲೆಲ್ಲ ಮೀಶೋ ಅದಿದೆ ಯಾವ್ಯಾವ ಅಲ್ಲೆಲ್ಲ ತಗೊಂಡು ಮಾಡ್ತೀವಿ ಅಂದ್ರೆ ನಿಮ್ಗೆ ಗೈಡೆನ್ಸ್ ಮಾಡೋರು ಇರೋಂಗಿಲ್ಲ. ಅದಕ್ಕೆ ಸುಮ್ಮನೆ ಸದುಪಯೋಗ ಮಾಡ್ಕೋರಿ. ಒಂದು ಟೆಕ್ನಾಲಜಿ ನಿಮ್ಮಲ್ಲೇ ಐತಿ ಮತ್ತು ಗೊತ್ತಿರೋರ ಕಡೆನೇ ಐತೆ ಅಂತಂದ ಯೂಸ್ ಮಾಡ್ಕೋರಿ ಅಂತ ಹೇಳ್ತೀವಿ. ಅದ್ರ ಕೆಟ್ಟ ಅಂತ ಏನಿಲ್ಲ. ನಿಮ್ಮ ಬಾಡಿಗೇನೆ ಯಾವುದೋ ಒಟ್ಟು ಒಂದಾದ್ರೂ ಪ್ರಾಬ್ಲಮ್ ಸಾಲ್ವ್ ಆದ ನಿಮ್ಮ ದುಡ್ಡಿಂದ ಅವಾಗ ಅನ್ಸಂಗಿಲ್ಲ ಇಷ್ಟು ಯಾಕೆ ಕೊಟ್ಟಿನಂತ. ಈಗ ನಮಗೆ ವಿತೌಟ್ ಪಿಲ್ಸ್ ಪೀರಿಯಡ್ಸ್ ಬಂದ್ಮೇಲೆ ನಮಗೆ ಅನ್ಸಂಗಿಲ್ಲ 2 ಲಕ್ಷ ಯಾಕೆ ಕೊಟ್ಟೆ ಅಂತ. ನಮ್ಗೆ ಅಷ್ಟೇ ಬೇಕಿದ್ದಿದ್ದು ಅಷ್ಟೇ ಆಯ್ತಲ್ಲ ಸಾಕಂತೇನೆ ನಾನು. ಸುಮ್ಮನೆ ಅದನ್ನೆಲ್ಲ ನೀವು ಲಾಸ್ಟ್ ಅಲ್ಲಿ ಏನಾದ್ರು ಒಂದು ಹೇಳ್ರಿ ಉಮಸದ ನಾವು ಕೊನೆಯವ್ರು ಯೂಸ್ ಮಾಡ್ತೀವಿ ಇಲ್ಲಿ ಅಂತ ಅಷ್ಟೇ. ನಿಮಗೆ ಇಷ್ಟ ಆಗೈತಲ್ಲ? ಇಷ್ಟ ಆಯ್ತು ಅವರಿಗೆ. ಟ್ಯಾಬ್ಲೆಟ್ ಇಲ್ಲಂಗೆ ಆರಾಮಾಯ್ತಲ್ಲ ಅಷ್ಟೇ ಖುಷಿ ನೋಡ್ರಿ. ಹೌದು. ಆಮೇಲೆ ಈಗ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ನಾನೇ ಮಾಡ್ಕೋಬೋದು ಅಂತಾಳೆ. ಆ್ಯಕ್ಚುಲಿ ಆಕಿದ್ದು ಎಜುಕೇಷನ್ ಕಡಿಮೆ ಅಂತ ನಾನು ಹಂಗೆ ಹೇಳ್ತಾ ಇಲ್ಲ. ಆದ್ರೂ ಅವ್ರಿಗೆ ಅದೊಂದು ಟ್ರಸ್ಟ್ ಬಂದು ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕು ಅನ್ನೋದಕ್ಕಾಗಿ ತೊಗೊಂಡು ಅದನ್ನು ಯೂಸ್ ಮಾಡ್ತಿದ್ದಾರೆ. ಅಂದರೆ ನಮಗೆ ಒಂದೊಂದ್ಸಲ ನನಗೆ ಭಾಳ ವಂಡರ್ ಆಗ್ತತೆ. ಒಬ್ಬೊಬ್ಬ ಉಮಾ ಇಷ್ಟೆಲ್ಲ ಆಮೇಲೆ ಅನ್ಕೊಂತಾರೆ ಬರೀ ಚಾರ್ಜ್ಗೆ ಹಾಕ್ಬೇಕು ನೋಡು, ಆ ಪ್ರೋಗ್ರಾಮ್ ಏನು ಈ ಪ್ರೋಗ್ರಾಮ್ ಏನು, ಇದನ್ನ ಚಾರ್ಜ್ ಮಾಡು ಅದನ್ನ ಚಾರ್ಜ್ ಮಾಡು, ಆಮೇಲೆ ನನ್ನ ಫೋನ್ ನೋಡ್ಕೋಬೇಕು. ಹಿಂಗಾಗಿ ಅದರಲ್ಲೇ ಬ್ಯುಸಿ ಆಗ್ತಾರೆ.
ಮೈಂಡ್ ಡೈವರ್ಟ್ ಆಗ್ಬೇಕು. ಮೈಂಡು ಡೈವರ್ಟ್ ಆಗ್ತದೆ. ಹಿಂಗಾಗಿ ಯಾಕಂದ್ರೆ ತನ್ನಷ್ಟಕ್ಕೆ ತಾನೇ ಯೂಸ್ ಮಾಡ್ತಿದ್ದಾಳೆ. ಮನೆಯಾಗ ಇದ್ದಾಗಿಂದ ನಮ್ದು ಮೈಂಡ್ ಚೆನ್ನಾಗಿರ್ಬೇಕು. ಹೊರಗೆ ಎಷ್ಟೇ ಹೋಗಿ ಚೆನ್ನಾಗ್ ಬಂದ್ ಮನೆ ಬಂದ್ಮೇಲೆ ಒಂಥರ ಆಯ್ತಂದ್ರೆ ಎದಕ್ಕೂ ಉಪಯೋಗ ಬರಲ್ಲ ಅದು. ಮನೆಗೆ ಚೆನ್ನಾಗಾಗ್ಬೇಕು ಮೊದಲು. ಆಲ್ ದಿ ಬೆಸ್ಟ್. ಹಿಂಗೆ ಯೂಸ್ ಮಾಡ್ತಾ ಇರಿ. ಮತ್ತು ಇನ್ನೂ ನಿಮ್ದು ಫೀಡ್ಬ್ಯಾಕ್ ಕೇಳ್ತಿರ್ತೀವಿ. ನಾವು ಹೊಸ ಯಾರು ಆಗ್ತಾರ ಅವ್ರು ತಗೊಳ್ತೀವಿ ಫೀಡ್ಬ್ಯಾಕ್ ನೆಕ್ಸ್ಟ್. ಇಲ್ಲ ನೋಡಿ ನಮ್ದು ಆಲ್ಬಮ್ ಇದೆಷ್ಟು ಮಹತ್ವದ್ದು. ನಂದು ಇಟ್ಕೊಂಡಿದ್ದ ಡ್ರೆಸ್ ಎಲ್ಲ ಹೋಗ್ಬಿಡ್ತದು. ನಂದು ಇತ್ತು ಸ್ಕೂಲ್ ಡ್ರೆಸ್ ಎಲ್ಲ ಹೋಗ್ಬಿಡ್ತು. ಇಲ್ಲಿ ಬಾ ಬಾ ಇಲ್ಲಿ ಬಾ ವಿಡಿಯೋ ಮಾಡತ್ತೇವೆ ಬಾ ಇಲ್ಲಿ ಬಾ. ಏನ್ ಮಾಡಿ ಬಂದಿ ಇವತ್ತು ಹೇಳ ಬಾ. ಡಿಸಿಪ್ಲಿನ್ ಬೇಕಲ್ಲ ಮೇನ್. ಅಂತ ಬಾ ನಮ್ಗೆ ಹಂಗೆ ಹೇಳ್ತಿದ್ದೆ, ಯಾವ ಡಿಸಿಪ್ಲಿನ್ ಹೇಳ್ಕೊಡಕ್ ಆಗ್ಲಿಲ್ಲ. ಬಾ ಜಲ್ದಿ ಅತ್ತ ಹಂಗೆ ಹೇಳ್ತಿರ್ತಾನ. ಜಾಕೆಟ್ ಹಾಕೊಂಡು ಹೋಗು. ಇನ್ನು ನಂಗೆ ಗೊತ್ತಿಲ್ಪ ಅವೆಲ್ಲ. ಅಂಥದ್ದು ಯಾವ್ದದು? ಬೂಟು ಸೇಮ್ ಇದ್ವು, ಇದು ಸೇಮ್ ಇತ್ತು. ಇದು ವೈಟ್ ಇತ್ತು, ಅಂದರೆ ನಮ್ದು ಒಂದು ಫ್ರಾಕ್ ಟೈಪ್. ಇಲ್ಲಿ ಬೆಲ್ಟ್ ರೆಡ್ ಇತ್ತು, ಬಟ್ ಎಂಬ್ಲಮ್ ಸೇಮ್ ಇತ್ತು. ನಮಗೆ ಭಾಳ ಇಷ್ಟ ಇದು ಯೂನಿಫಾರ್ಮ್. ಒಬ್ಬಾ ಇಲ್ಲಿ ಹೇಳ್ಬೇಕು ಏನು ಮಾಡಿ ಬಂದೀವ ಸ್ಕೂಲ್ನಾಗ. ನೀವು ಮತ್ತೆ ನೋಡಿ ಮಾತಾಡ್ಸಂತಾಳೆ. ನಂದು ಉಗುರದಾವ ಚೂರ್ತಾವ ನಿನಗೆ. ನೀವು ಒಬ್ಬರೇ ಚೂರ್ದಂಗಲ್ಲ. ಹೇಳು ಏನು ಮಾಡಿ ಬಂದಿ ಸ್ಕೂಲ್ ಫಸ್ಟ್ ಡೇ? ಏನು ಹೇಳ್ಕೊಟ್ರು? ಯೂನಿಫಾರ್ಮ್ ಹಾಕೊಂಡು ಹೋದ ಏನು ಅನ್ನಿಸ್ತು? ಚಲೋ ಆಯ್ತಾ ಸ್ಕೂಲ್? ಹಿಂಗೆ ಏನು ಹೇಳ್ಕೊಟ್ರು? ABC 1 2 3 ಏನು ಹೇಳ್ಕೊಟ್ರು? ABCD ರೀಡಿಂಗ್ ಹೇಳ್ಕೊಟ್ರ? ಸುಸ್ತಾಯ್ತಾ ಇವತ್ತು? ಎಷ್ಟೊತ್ತಿದ್ದ ಸ್ಕೂಲ್ದಾಗ? ಇಲ್ಲ ಸುಸ್ತಾಯ್ತಾ? ಎಷ್ಟೊತ್ತಿದ್ದ ಇವತ್ತು? ನೀವು 1:30 ಬರೋ 3:30 ಬಂದಿ ಇವತ್ತು. ಸುಸ್ತಾಯ್ತಾ? ಆಗಿಲ್ಲ ಇತ್ತಪ್ಪ ಆಯ್ತಾ? ಗ್ಯಾಸ್ ಮುಗೀತು. ಚಾಪ್ಟರ್ 2 ನೋಡ್ರಿ. ಎಷ್ಟೊತ್ತಾಗ್ತದೆ? ಅದು ನಂಗೆ ಹೇಳ್ತೀನಿ ನಾನು. ಲಾಸ್ಟ್ ಟೈಮ್ ಪೀಚ್ ಮೋಡ್ ಒಳಗೆ ತರಿಸಿದ್ನಲ್ಲ ದೋಸ್ತಾನ, ಪೀಚ್ ಮೋಡ್ನ ತರಿಸಿದ್ನಲ್ಲ ಗ್ರ್ಯಾಂಡ್. ಅದೇ ಸಲ ನಂಗೆ ಎಕ್ಸಿಕ್ಯೂಟಿವ್ ಬೇಕಿತ್ತು. ಅಲ್ಲ ಚಾಪ್ಟರ್ ಅಂದ್ರೆ ಅದೇನು? ಚಾಪ್ಟರ್ 2 ಡ್ರಿಪ್ ಕಂಪನಿ ಹೊಸದು. ಹಾಕಿನ ಇದಕ್ಕೆ ಇಷ್ಟು ದೊಡ್ಡ ಬಂದೈತೆ ನೋಡಿ ಇಲ್ಲಿ. ಎಲ್ಲ ಲೂಸ್ ಹಾಕೊಳತ್ತಾರ ಈಗ. ಯಾಕೆ ಗೊತ್ತು ಕಾರ್ಡ್ ಸೆಟ್ಗಳು ಹಾಕಿ ನೋಡಿ. ಮತ್ತೆ ಟಾಟಾ ಕ್ಲಿಕ್ನಲ್ಲಿ ಜಾಸ್ತಿ ಸೈಜ್, ಒಂದು ಸೈಜ್ ಕಡಿಮೆ ಹಾಕ್ಬೇಕು ಯಾವಾಗ. ಟಾಟಾ ಕ್ಲಿಕ್ಕಲ್ಲಿ ಚಾಪ್ಟರ್ 2 ಬೆಳಿಗ್ಗೆ ಯಾವ್ದು ಬಂತು ಟಾಟಾ ಕ್ಲಿಕ್? ಅದು ನಾರ್ಮಲ್ ಕರೆಕ್ಟ್ ಬಂದಿತ್ತ 700 rupees ನಾರ್ಮಲ್ ಇತ್ತು ಅದು. ಇದು ಓಕೆ ಪ್ಯಾಂಟ್ ಅಲ್ಲ ಓಕೆ ನಾಳೆ ಇದು ಓಕೆ ಪ್ಯಾಂಟ್. ಇದು ಜಾಸ್ತಿ ಇದೆಲ್ಲಿದೆ ಹಾಕಿನೇ ಮತ್ತೆ ದೊಡ್ಡದು ಬಂದತ್ತೆ ಈಗ. ಇಲ್ಲೇ ಬೇರೆ ಮಾಡೋಕ್ಕಾಗಲಿ ಚೆನ್ನಾಗೈತೆ. ಇದೆಲ್ಲ ಇತ್ತು. ಚಾಪ್ಟರ್ 2 ಡ್ರಿಪ್ ಅಂತೇಳಿ ಬಾಲಿವುಡ್ ಸೆಲೆಬ್ರಿಟಿ ಎಲ್ಲ ಹಾಕೊಳತ್ತಾರ. ಇವು ಕಾರ್ಡ್ ಸೆಟ್ಸ್ ಫೇಮಸ್ ಆಗೈತಿ. ಲೆನನ್ ಐತಿ, ಇದು ಹೊರ ಸಿಗಂಗಿಲ್ಲ ಅಂತ ನಾನು ಹುಡುಕಿದೆ. ಕಾಟನ್ ವಿಸ್ಕೋಸ್ ಮಿಕ್ಸ್ ಅದಾವೆಲ್ಲ 3000 4000. ಇದು 5000 ಇದ್ರೂ ಕೂಡ ಫುಲ್ ಪ್ಯೂರ್ ಲೆನಿನ್ ಐತಿ ಎರಡು. ಅದಕ್ಕಂತ ತರ್ಸೀನಿ. ಇದು ಎಮ್ಮೆ ತರ್ಸೀನಿ. ಯಾಕೋ ದೊಡ್ಡ ಬಂದೈತೆ. ಹೋಗ್ಲಿ ಬಿಡ, ಹೆಂಗೆ ಮಾಡೋದು ಈಗ. ಎಷ್ಟು ತರಿಸ್ಲಿಲ್ಲ ಮತ್ತು ನಾನು ಬರ್ದಾರ ನೋಡು. ಎಲ್ಲಿ ಓಕೆ ಬಂದಿತ್ತಲ್ಲ ಕೆಳಗಿಂದ. ಇಲ್ಲಿ ಲೂಸ್ ಹಾಕೊಳತ್ತಾರೆ ಈಗ. ಏನು ಮಾಡೋದು? ಇದು ಓಡಿಸಿ ಇಷ್ಟು ಆರಾಮ ಮಕ್ಕೊಂಡ ನೋಡೋದು. ಅದು ನೋಡ್ರಿ ಇಲ್ಲೇನೋ ಹಿಂಗೆ ಎಕ್ಸೈಸ್ ಮಾಡಿ ಪುಷಪ್ಸ್. ಹಾಂ ಯಾರು ಮಾಡ್ತಾರಂಗೆಲ್ಲ? ಯಾರ್ದು ನೋಡಿ ಬಂದು? ನಿಮ್ಮ ಮನೆ ಹತ್ರ ಇರೋ ಹುಡುಗ ಯಾರು ಅವರ? ಹೇಳಿ ಯಾರಂತ. ಏನೋ ಅಂದೆಲ್ಲ ನೀನೇನಾದ್ರು ವಾಲೆಟ್ನಾಗ ಇಟ್ಕೊಂಡು ಹೋದಂತ.
ನೋಡಕ ಮುಚ್ಚಿನ ತರ ಇದ್ದಿರ್ತಾವಲ್ಲ ಮಾಡ್ತದ ಅವನು ಗುಜ್ಜುಗಲ್ ಯಾರ ಬೋಂಡಿ ಯಾರ ಸೋನಾ ಯಾರ ಸೋನಾ